ಮಂತ್ ಎಂಡ್ ಇತ್ತು, ಅದನ್ನು ನಾವು ನಿನ್ನೆ ಸ್ಯಾಟರ್ಡೆ ಆಫೀಸಿಗೂ ಹೋಗಿದ್ವಿ. ಸೊ ನಾನು ಅದನ್ನು ಸ್ವಲ್ಪ ಕ್ಲಿಪ್ ಹಾಕ್ತೀನಿ, ನಾನು ನನ್ನ ಫ್ರೆಂಡ್ ಎಲ್ಲ ಏನು ಹೋಗಿ ಬಂದು ಮಾಡಿದ್ವಿ ಅಂತ. ಲೈಕ್ ಕ್ರೈಮ್ ಪಾರ್ಟ್ನರ್ ಆ್ಯಂಡ್ ಅವಳು ಲೈಕ್ ಕಲೀಗ್ ಹೇಳ್ತೀವಿ, ತುಂಬ ಜನ ಹೇಳ್ತಾರೆ ತುಂಬ ಜನ ಆಫೀಸಲ್ಲಿ ಫ್ರೆಂಡ್ಸ್ ಆಗಲ್ಲ ಅಂತ. ಮೇ ಬಿ ತುಂಬ ಹೊತ್ತು ಇದರಲ್ಲಿ ಆಗಲ್ಲೇನೋ, ಬಟ್ ನಮಗೆ ಒಂದು ತುಂಬ ಫ್ರೆಂಡ್ಸ್ ಇದ್ದಾರೆ. ನಾನು ಅವಳು 7 years ಇಂದ ಫ್ರೆಂಡ್ಸ್, ಕಲೀಗ್ ಆ್ಯಂಡ್ ಫ್ರೆಂಡ್. ಸ್ವಲ್ಪ ಜಗಳ ಅದು ಇದು ಎಲ್ಲ ಕಡೆನೂ ಆಗತ್ತೆ, ಅವಳದು ನಂದು ಆಗ್ತಾನೆ ಇರುತ್ತೆ. ಇವಾಗ ಹೆಂಗೆ ಮನೆ ಫ್ಯಾಮಿಲಿ ಅವ್ರ ಜೊತೆ ಆಗ್ತಾ ಇರುತ್ತೆ, ಅದೇ ಥರ ಅವಳ ಜೊತೆನಾಗಿದೆ. ಸೊ ಈ ಕ್ಲಿಪ್ ನೋಡ್ಕೊಂಡು ಬನ್ನಿ. ನಾನು ಅವಳೆ ನೆನ್ನೆ ಹೆಂಗೆ ಹೋಗಿರೋದು ನಾನು ಏನು ವಿಡಿಯೋ ಕ್ಯಾಪ್ಚರ್ ಮಾಡಿಲ್ಲ. ಬರ್ತಾ ನಾವು ಎಲ್ಲಿ ಬಂದ್ವಿ, ಹೆಂಗೆ ಬಂದ್ವಿ ಅಂತ ಸಣ್ಣ ಕ್ಲಿಪ್ ಇದೆ, ನೋಡ್ಕೊಂಡು ಬನ್ನಿ. ಬ್ಯಾಂಗ್ಳೂರ್ ವೆದರ್ ವಾಸ್ ಜಸ್ಟ್ ಬ್ಯೂಟಿಫುಲ್. ನಮಗೆ ನಾವು ಸ್ಟಾಪ್ ಮಾಡೋಕ್ಕಾಗಿಲ್ಲ. ಸೊ ನಾವು ಇಲ್ಲಿ ಎಲೆಕ್ಟ್ರಾನ್ ಸಿಟಿ ಫ್ಲೇವರಿಂದ ಬರ್ತಾ ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡಿದ್ವಿ. ಸೊ ಡೋಂಟ್ ವರಿ, ನಾವು ಆರಾಮಾಗಿ ಸೇಫಾಗಿ ವಿಡಿಯೋ ತೆಗ್ದ್ವಿ. ಸೊ ನನ್ನ ಫ್ರೆಂಡ್ ತೆಗ್ದಿದ್ದು ಫುಲ್ ವಿಡಿಯೋ. ಆಮೇಲೆ ನಾನು ಬರ್ತಾ ಸ್ವಲ್ಪ ಸಣ್ಣ ವಿಡಿಯೋ ನಾನು ಕ್ಯಾಮ್ರಾ ಇಟ್ಕೊಂಡೆ ಆರಾಮಾಗಿ ಬಂದ್ವಿ. ಆ ಥರ ಏನಿರಲಿಲ್ಲ. ಸೊ ಟ್ರಾಫಿಕ್ಕು ಕಮ್ಮಿ ಇತ್ತು, ಸ್ಯಾಟರ್ಡೇ ಇತ್ತಲ್ಲ, ಹಾಗಾಗಿ. ಅದಾದಮೇಲೆ ನಾನು ನನ್ನ ಫ್ರೆಂಡ್ ನೋಡಿ ಹಾಯ್ ಅಂತ ಹೇಳ್ಕೊಂಡು ನಾವು ಜಯನಗರ ಹೋಗೋಣ ಅಂತ ಇಲ್ಲಿ ಫ್ಲೇವರಿಂದ ಹೋಗಿದ್ವಿ. ಯಾಕಂದರೆ ಕೆಳಗಡೆಯಿಂದ ಹೋದರೆ ಯೂಶ್ವಲಿ ನಮಗೆ ತುಂಬ ಟ್ರಾಫಿಕ್ ಸಿಗುತ್ತೆ, ಹಾಗಾಗಿ ಮತ್ತು ಟ್ರಾಫಿಕಿಂದ ಮೂಡ್ ಅಪ್ಸೆಟ್ ಆಗಿಬಿಡುತ್ತೆ ಅಂತ ಹೇಳಿ ಅದಾದಮೇಲೆ ಫ್ಲೇವರ್ ಇಲ್ಲಿಂದ ಎಂಡ್ ಆಯಿತು. ದೆನ್ ಫೈನಲಿ ನಾವು ಇಲ್ಲಿ ಜಯನಗರಗೆ ಹೋಗೋ ರೆಡಿ ದೆನ್ ಫೈನಲಿ ನಾವು ಜಯನಗರ ರೀಚ್ ಆದ್ವಿ. ಸೊ ಇಲ್ಲಿ ನೋಡಿ ಯಾವಾಗಲೂ ಕ್ರೌಡ್ ಇರುತ್ತೆ, ಇಲ್ಲಿ ಸಕ್ಕದ ಪ್ಲೇಸ್ ಇದೆ, ಆರಾಮಾಗಿ ಸಣ್ಣ ಪುಟ್ಟ ಶಾಪಿಂಗ್ ಮಾಡ್ಬೋದು. ಸಣ್ಣ ಪುಟ್ಟನೂ ತುಂಬ ದೊಡ್ಡದೇ ಶಾಪಿಂಗ್ ಮಾಡ್ಬೋದು. ಸೊ ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಅಷ್ಟು ಎಂಜಾಯ್ ಮಾಡೋಕ್ಕಾಗಲ್ಲ. ನಾವು ಅನ್ಪ್ಲ್ಯಾನ್ಡು ಸಡನ್ನಾಗಿ ಟೈಮ್ ಬೇಗ ಆಗಿತ್ತಲ್ಲ, ಆಫೀಸಿಂದ ಬಂದ್ವಿ ಅಂತ ಹೋಗಿದ್ದು ನಾವು ಇಲ್ಲಿ. ಸೊ ನೋಡಿ, ನಾನು ನನ್ನ ಫ್ರೆಂಡ್ ಇಲ್ಲಿ ಒದ್ದಾಡ್ಕೊಂಡು ಅದು ಇದು ಮಾಡೋಣ ಅಂತ ಹೇಳಿ, ಆಮೇಲೆ ನಾನು ಅವಳು ಮಾತಾಡ್ಕೊಂಡು ನಗಾಡ್ತಾರೆ. ಅದೇನಂದರೆ ನಮಗೆ ಇವತ್ತು ಯಾರೂ ಅಂಗಡಿಯವ್ರು ಬೈದಿಲ್ಲ, ಇಲ್ಲಾಂದರೆ ಇದು ಮುಟ್ಬೇಡಿ ಅಂತ ಯಾರಾದರೂ ಅಂಗಡಿಯವ್ರು ಹೇಳ್ತಾರಲ್ಲ, ಈ ಥರ ತೆಗಿಬೇಡಿ ಮೇಡಮ್, ಅದು ಬ್ಲ್ಯಾಕ್ ಅಂಗಡಿ. ಆಮೇಲೆ ಇವಳು ಏನು ಚಿಕ್ಕ ಕತ್ಲಾಯ್ತು. ಆಮೇಲೆ ಇಲ್ಲಿ ತುಂಬ ಶಾಪಿಂಗ್ ಅಂತ ಇಷ್ಟ ಮಾಡಿದ್ದೀನಿ. ರಶ್ಮಿತಾ ಅವ್ರು ಇಷ್ಟ ಮಾಡಿದ್ದಾರೆ. ಕತ್ಲಲ್ಲಿ ಏನು ಕಾಣ್ತಾ ಇಲ್ಲ. ಅಲ್ಲಿ 5 ಗಂಟೆಗೆ 7:30 ಗಂಟೆ ಇಲ್ಲಿ ನೋಡಿ ನಾನು ಪಾರ್ಕ್ ಮಾಡಿದ್ದು ಗಾಡಿಯಲ್ಲಿ. ಫುಲ್ ಕತ್ಲೆ ಆಗಿದೆ, ಜಯನಗರ ಬಂದಾಗ್ಬಿಟ್ಟಿದೆ. ಜಯನಗರ ಏನೋ ಬಂದಾಗಿದೆ ಅಂತೆ ಇಲ್ಲಿ ಏನೋ. ಅದಾದಮೇಲೆ ಸಕ್ಸಸ್ಫುಲಿ ವಿ ಕಂಪ್ಲೀಟೆಡ್ ಅವರ್ window shopping after long time. The next morning. ಹಾಯ್ ಫ್ರೆಂಡ್ಸ್, ನೋಡಿ ಬೆಂಗಳೂರು ವೆದರ್ ಹೆಂಗಿದೆ ಇವತ್ತು. ಸೊ ಸೂಪರ್ ಆಗಿದೆ. ಲಾಸ್ಟ್ ಒಂದು 3-4 ದಿನದಿಂದ ಬೆಂಗಳೂರು ವೆದರ್ ಆಸಮ್ ಆಗಿದೆ. ನೋಡಿ ಇವತ್ತು ಸ್ವಲ್ಪ ನೋಡಿ ಮೇಲೆ ಎಷ್ಟು ಚೆನ್ನಾಗಿದೆ ಅಂದರೆ ಲೈಕ್ ನಾವು ಊಟಿ ವೆದರ್ ನಾವು ಫೀಲ್ ಮಾಡ್ತಾ ಇದ್ವಿ ಬೆಂಗಳೂರಲ್ಲಿ. ಇವತ್ತು ಸ್ವಲ್ಪ ಮಳೆನೂ ಇದೆ, ಪಿರಿ ಲೈಕ್ ಲೈಟಾಗಿ ಮಳೆನೂ ಬರ್ತಾ ಇದೆ. ನಿನ್ನೆ ಎಲ್ಲ ಮಳೆ ಇರಲಿಲ್ಲ, ನಿನ್ನೆ ನೈಟಿಂದ ಮಳೆ ಇದೆ. ಸೊ ಸೂಪರ್ ಆಗಿದೆ. ಅದು ಸಂಡೇ ಬೇರೆ ಇವತ್ತು. ಈ ವೆದರಿಗೆ ಲೈಕ್ ಹೇಳ್ದಂಗೆ ನಾನು ಏನು ಕೆಲಸ ಸಂಡೇ ಆಲ್ರೆಡಿ ಏನು ಕೆಲಸ ಮಾಡೋಕ್ಕೆ ಬೇಜಾರಿರುತ್ತೆ ನಮಗೆ. ಆದರೆ ಈ ಕ್ಲೈಮೇಟಲ್ಲಿ ಇನ್ನು ಮನಸ್ಸು ಏನು ಮಾಡಬಾರ್ದು ಆ ಥರ ಫೀಲ್. ನೋಡಿ ಮಳೆ ನೋಡಿ, ಹನಿ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ. ಹನಿಯಾಗಿ ಬೀಳ್ತಾ ಇದೆ. ಹನಿನೇ ಬೀಳಬೇಕು, ಜೋರಾಗಿ ಬೀಳಕ್ಕಾಗಲ್ಲ. ಹನಿ ಅಂದ್ರೇನೆ ಅದೇ, ನಾಟ್ ಹನಿ, ಇಟ್ಸ್ ಹನಿ ಅಲ್ಲ, ಮಳೆ ಸ್ವಲ್ಪ ಪಿರಿ ಬರ್ತಾ ಇದೆ ಅಂತ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ದಿವಸ ಆದಮೇಲೆ ಮತ್ತೆ ವ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಯೂಶ್ವಲಿ ವಾರಕ್ಕೆ ಒಂದು ಇಲ್ಲ 2 ವ್ಲಾಗ್ಸ್ ಮಾಡೋಕ್ಕೆ ಇದು ಮಾಡ್ತಾ ಇದ್ದೀನಿ. ಯಾಕಂದರೆ ಆಫೀಸಿಗೂ ಹೋಗಬೇಕು, ಅದ್ರ ಜೊತೆ ವ್ಲಾಗ್ ತುಂಬ ಕಷ್ಟ ಆಗುತ್ತೆ. ಸುಮ್ಮನೆ ಮಾಡಿ ಹಾಕೋಕ್ಕಾಗಲ್ಲ. ನನಗೆ ಏನು ಚೆನ್ನಾಗಿದ್ರೇನೆ ಮಾಡಬೇಕಾದ್ರೆ ನಿಮಗೂ ಇಂಟ್ರೆಸ್ಟ್ ಆಗಬೇಕಲ್ವಾ ನೋಡೋಕ್ಕೆ. ಇವಾಗ ನನಗೆ ಹೆಂಗೆ ಇಂಟ್ರೆಸ್ಟ್ ಆಗುತ್ತೆ, ಇವ್ರ ವ್ಲಾಗ್ ನೋಡಬೇಕು, ಇದು ಚೆನ್ನಾಗಿಲ್ಲ, ಇಂಟ್ರೆಸ್ಟಿಂಗ್ ಇಲ್ಲ ಅಂತ. ಆ ಥರ ನನಗೂ ಏನಾದರೂ ತುಂಬ ಇಂಟ್ರೆಸ್ಟಿಂಗ್ ಇರಬೇಕು, ನಿಮಗೆ ವಿಡಿಯೋದಲ್ಲಿ ತೋರಿಸ್ಬೇಕಂತ ಹೇಳಿ ಏನು ಮಾಡಬೇಕು ಅಂತ ಮತ್ತೆ ನಾನು ಬಂದೆ ಸಂಡೇ. ಇವತ್ತು ಏನು ಮಾಡೋಣ ಅಂತ ಹುಡುಕ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ವ್ಲಾಗ್. ಸೊ ನಮ್ಮಮ್ಮ ಬೆಳಿಗ್ಗೆ ಕೂತಿದ್ದಾರೆ. ಹಾಯ್ ಫ್ರೆಂಡ್ಸ್ ಅನ್ನಿ, ಹಾಯ್ ನಮ್ಮಮ್ಮ. ಸೊ ನೋಡಿ, ಈ ಕ್ಲೈಮೇಟಿಗೂ ಬ್ಲಾಂಕೆಟ್ ಇನ್ನ ಇಲ್ಲೇ ಇದೆ. ಸೊ ಕುಲ್ಸುಮ್ ಇನ್ನ ಅದೇ ತರ
ಹೇಳ್ದಂಗೆ ಮೊಬೈಲು ಇವಾಗ್ಲೇ ಎದ್ದಿರೋದು 3 ಗಂಟೆ. ತಮ್ಮ ಕುಲ್ಸುಮ್ ಎದ್ದಿರೋದು ಇವಾಗ್ಲೇ. Say hi guys. Hi. Hey. One more time say hi guys. Kulsum 3 2 no. ಕುಲ್ಸುಮ್ ಏನಕ್ಕೆ ಹಾಯ್ ಅನ್ನಲ್ಲ ಅಂದ್ರೆ ಕುಲ್ಸುಮಿಗೆ ಬ್ರೇಸಸ್ ಇದು ಹಾಕಿದೀವಿ, ಲೈಕ್ ಅದಕ್ಕೆ ತುಂಬಾ ನಾಚಿಕೆ ಪಡ್ತಾರೆ. ಸೊ ನೋಡಿ ನಾವೇನೋ ವ್ಲಾಗ್ ಯಾವ್ದೋ ನೋಡ್ಕೊಂಡ್ ಇದೀವಿ. ಸೊ ಅದಾದ್ಮೇಲೆ ಇವಾಗ ಏನ್ ಮಾಡ್ಬೇಕಂತ ಇದೀನಿ ಅಂದ್ರೆ, ಏನೋ ಒಂದು ನಾನು ಯೂಟ್ಯೂಬ್ ಅಲ್ಲಿ ಒಂದು ರೆಸಿಪಿ ನೋಡಿದೀನಿ, ಅದ್ ಮಾಡೋಣ ಅಂತ. ಮತ್ತೆ ನನ್ ಲಾಸ್ಟ್ ಟೈಮ್ ಬಿರಿಯಾನಿ ವ್ಲಾಗ್ ಮಾಡಿದ್ದೆ, ತುಂಬಾ ಜನ ನನ್ಗೆ ಇಷ್ಟಪಟ್ಟಿದ್ರು. ಎಸ್ ವ್ಯೂಸ್ ಕಮ್ಮಿ ಇದೆ, ಬಟ್ ಯಾಕಂದ್ರೆ ನನ್ನ ಸ್ಟಾರ್ಟಿಂಗ್ ಚಾನೆಲ್ ಇರೋದು ಹಂಗಾಗಿ. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಇಷ್ಟಪಟ್ಟಿದ್ರು, ತುಂಬಾ ಚೆನ್ನಾಗಿದೆ ಇದೇ ತರ ಮಾಡೋ ಅಂತ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ, ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಪ್ಲೀಸ್ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಾನು ಏನ್ ಇನ್ನ ಒಳ್ಳೇದ್ ಮಾಡ್ಬೇಕು, ಇನ್ನ ಏನ್ ಒಳ್ಳೇದ್ ಮಾಡಿದೆ, ಯಾಕಂದ್ರೆ ನೀವು ಕಮೆಂಟ್ ಮಾಡಿದ್ರೆ ನನ್ಗೂ ಇನ್ನ ಹೌದಪ್ಪ ತುಂಬಾ ಚೆನ್ನಾಗಿ ಇಷ್ಟಪಡ್ತಾ ಇದಾರೆ, ಇಲ್ಲಾಂದ್ರೆ ವ್ಯೂಸ್ ಕಮ್ಮಿ ಬರ್ತಾ ಇಲ್ಲ ಅಂತ ಹೇಳಿ. ಹೌದು, ಸ್ಟಾರ್ಟಿಂಗ್ ವ್ಲಾಗ್ಸ್ ಮಾಡಿದ್ರೆ ಕಮ್ಮಿನೇ ಬರೋದಂತೆ. ನಾನು ಯೂಟ್ಯೂಬ್ ಕಸ್ಟಮರ್ ಕೇರ್ ಅವ್ರ ಹತ್ರ ಕೇಳಿದೆ. ಸೊ ಅವ್ರು ಅಂದ್ರು ಹೌದು, ಸ್ಟಾರ್ಟಿಂಗ್ ನಾವು ಮಾಡಿದ್ರೆ ವ್ಯೂಸ್ ಕಮ್ಮಿನೇ ಬರುತ್ತೆ, ಬಟ್ ನಾವು ರೆಗ್ಯುಲರ್ ಆಗಿ ಹಾಕ್ತಾನೆ ಇರ್ಬೇಕಂತ. ಹಂಗಾಗಿ ಮತ್ತೆ ಆ ಮೋಟಿವೇಶನ್ ತಗೊಂಡು ನಾನು ಬಂದೆ. ಎಲ್ಲದ ಲೈಫಲ್ಲಿ ಮೋಟಿವೇಶನ್ ತಗೊಂತಾನೆ ಇರ್ಬೇಕು, ಮೋಟಿವೇಟ್ ಆಗ್ತಾನೆ ಇರ್ಬೇಕು. ಇಲ್ಲಾಂದ್ರೆ ಲೈಕ್ ಅಷ್ಟು ಏನು ಇದ್ ಮಾಡಕ್ಕೆ ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ ಒಂಥರ. ಏನ್ ಹೇಳ್ಬೇಕಂತ ಗೊತ್ತಾಗಿಲ್ಲ. ಬನ್ನಿ ಫಸ್ಟ್ ನಾನು ಏನ್ ಮಾಡ್ತಾ ಇದೀನಿ ಅಂದ್ರೆ, ಅಲ್ಲಿನ ಲೈಟ್ ಆನ್ ಮಾಡ್ಕೊಳ್ಳೋಣ, ಯಾಕಂದ್ರೆ ನಮ್ ಮನೇಲಿ ತುಂಬಾ ಲೈಟ್ಸ್ ಇದೆ, ಅದಕ್ಕೆ ಅಂತಲ್ಲ, ಬಟ್ ಸ್ವಲ್ಪ ಕ್ಲಾರಿಟಿ ಇನ್ನ ವಿಡಿಯೋದಲ್ಲಿ ಬರುತ್ತೆ, ನೋಡಕ್ಕೂ ಚೆನ್ನಾಗಿರುತ್ತೆ. ಇದು ರೀಸೆಂಟ್ಲಿ ನಾವೇನೋ ಅರ್ಬನ್ ಕ್ಲಬ್ ಅಲ್ಲಿ ನಾನು ಲೈಟ್ ಹಾಕಿದೆ, ಅದೇನೋ ಇಶ್ಯೂ ಆಗಿದೆ. ಅಯ್ಯೋ, ಐ ಡಿಡ್ಂಟ್ ಸ್ವಿಚ್ ಆಫ್ ದ ಟಿವಿ. ಸೊ ಹಾಗಾಗಿ ಮತ್ತೆ ಇದು ಸರ್ವಿಸ್ ಮಾಡಿಸ್ಬೇಕು. ಆಲ್ಮೋಸ್ಟ್ ಇಷ್ಟೇ. ಮತ್ತೆ ಇವತ್ತು ಸನ್ಲೈಟ್ ಅಷ್ಟು ಬರ್ತಾ ಇಲ್ಲ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಮ್ಮಮ್ಮ ಏನೋ ಸ್ವೀಟ್ ಮಾಡಿದ್ದಾರೆ. ಇದು ಏನ್ ಸ್ವೀಟ್ ಇದು? ಇದು ಏನ್ ಸ್ವೀಟ್ ಇದು? ಇವತ್ತು ನೋಡಿ ನಾನು ಸೋರೆಕಾಯಿ ಹಲ್ವಾ ತಿಂತಾ ಇದ್ದೀನಿ. ನಮ್ಮಮ್ಮ ನಿನ್ನೆ ಮಾಡಿದ್ರಂತೆ, ನಿನ್ನೆ ನಾನು ನೈಟ್ ಸ್ವಲ್ಪ ತಿಂದೆ, ಬಟ್ ನನಗಿದು ತುಂಬಾ ಇಷ್ಟ. ಇದು ಮತ್ತೆ ಕ್ಯಾರೆಟ್ ಹಲ್ವಾ. ಈ ಸೋರೆಕಾಯಿ ಹಲ್ವಾದಲ್ಲಿ ವಿಟಮಿನ್ ಎ ಇದೆ ಅಂತೆ, ದೇಹಕ್ಕೆ ತುಂಬಾ ತಂಪು ಹಾಗೂ ಕೊಡುತ್ತೆ ಅಂತೆ. ಅಂಡ್ ಮತ್ತೆ ಇದು ತುಂಬಾ ಇನ್ನ ಏನೇನು ಬೆನಿಫಿಟ್ ಇದೆ ಅಂತೆ, ನನಗಷ್ಟೇ ಗೊತ್ತಿರೋದು. ಸೊ ಹಂಗಾಗಿ ನನಗಂತೂ ತುಂಬಾ ಇಷ್ಟ ಆಯ್ತು. ಆದ್ರೂ ನಮ್ಮಮ್ಮಗೂ ಇಷ್ಟಪಟ್ಟು ಅದೆಲ್ಲ ಮಾಡಿ ಕೊಟ್ಟಿರೋದು ಪ್ರೀತಿಯಿಂದ ಅದಾದ್ರೆ ಸಖತ್ತಾಗಿರುತ್ತೆ. ನನ್ನ ಮಕ್ಕಳಿಗೆ ಆಸ್ ಯೂಶುವಲ್ ಅವ್ರಿಗೆ ಏನು ಇಷ್ಟ ಆಗಿಲ್ಲ, ಯಾಕಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಅಂತೆ, ಹಂಗಾಗಿ. ಸೊ ಹಾಯ್ ಗೈಸ್, ನಾನು ಹೇಳಿದ್ನಲ್ಲ, ಬನ್ನಿ ನಾನು ಏನೋ ಈಸಿಯಾಗಿ ಮಾಡೋದು ರೆಸಿಪಿ ನೋಡಿದ್ದೀನಿ ಯೂಟ್ಯೂಬ್ ಅಲ್ಲಿ, ಅದು ಮೋಮೋಸ್. ಬನ್ನಿ ಮಾಡೋಣ. ಫಸ್ಟ್ ನನ್ಗೆ ಇಷ್ಟ ಇಲ್ಲ ಮೋಮೋಸ್, ಆಮೇಲೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ತಿಂಡಿ ಎಲ್ಲ ರೂಢಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನನಗೂ ಇಷ್ಟ ಆಗಿದೆ. ಸೊ ಅದು ಮೋಮೋಸ್ ಅಂದ್ರೆ ಅದು ಫ್ರೈ ಮಾಡ್ತಾರೆ, ಆ ಮೋಮೋಸ್ ನಾನು ತಿಂದಿದ್ದೀನಿ. ಬಟ್ ಒಂದ್ ಏನಂದ್ರೆ ನಮ್ಮ ಮನೆ ಮುಂದೆ ಒಬ್ರು ಪಕ್ಕದ ಮನೆಯವರೊಬ್ರು ಮೊನ್ನೆ ಕೊಟ್ರು, ಅವ್ರ ಮನೇಲೆ ಮಾಡಿರೋದಂತೆ. ಸೊ ಟೇಸ್ಟ್ ನೋಡಿದ್ರೆ ಸೂಪರ್ ಆಗಿತ್ತು. ಸೊ ಬನ್ನಿ ನಾವು ಮಾಡೋಣ. ಮಕ್ಳಿಗೆಲ್ಲ ತುಂಬಾ ಇಷ್ಟ ಇದೆ ನಮ್ಮ ಮನೇಲಿ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಬನ್ನಿ ನೋಡೋಣ ಹೆಂಗೆ. ಏನಪ್ಪ ಹಿಡ್ಕೊಂಡಿದ್ದಾಳೆ ಅಂದ್ರೆ, ಇದ್ರಲ್ಲಿ ನಾವು ಮಾಡೋಣ ಮೋಮೋಸ್, ಇದ್ರಲ್ಲಿ ಅಲ್ಲ, ಬಟ್ ನಾನು ಇವಾಗ ಇದ್ರಲ್ಲಿ ಮೈದಾ ಇಟ್ಟು ಇದರಲ್ಲಿ ಏನೋ ಕಲಾಯಿಸಿ ಇಡೋಣ. ಬನ್ನಿ ನೋಡೋಣ ಏನೇನ್ ಬೇಕಂತ ಹೇಳಿ. ಇದಲ್ಲ, ಸೊ ಇದ್ರಲ್ಲಿ ಜಲ್ದಿ ಮಾಡ್ಕೊಡೋಣ. ಸೊ ನಮ್ಮ ಮನೇಲಿ ನೋಡಿ ಈ ತರ ಆಗ್ಬಿಟ್ಟಿದೆ. ನೀವು ಎಷ್ಟಾದ್ರೂ ಹೊಸ ತಗೊಂಡ್ ಬಂದ್ಕೊಡಿ, ನಮ್ ಗ್ಯಾಸ್ ಪಕ್ಕ ಇಟ್ಟು ಈ ತರ ಮಾಡ್ಬಿಡ್ತಾರೆ. ನಮ್ಮಮ್ಮ ಕೇಳಿದ್ರೆ ಅದಕ್ಕೆ ಇವಾಗ ಜಗಳ ಮಾಡ್ತಿರ್ತಾರೆ, ಸೊ ಹೇಳಕ್ ಬೇಡ. ಸೊ ಬನ್ನಿ ಹೆಂಗಿದೆ ಅದ್ರಲ್ಲೇ ಇದು ಮಾಡ್ಕೊಳೋಣ. ನಿಮ್ಗೆ ಸ್ವಲ್ಪ ಸ್ವಲ್ಪ ಹಾಕಿ, ಇದು ಈ ತರ ಮಾಡಿದ್ರೆ ಸ್ವಲ್ಪ ಗಂಟೇನು ಇರಲ್ಲ ಅಂತ ಹೇಳಿ. ಬರತ್ತೆ ಇದು ನೋಡ್ಬೇಡಿ, ಇದೆ ನೋಡಿ, ಇದು ಮೈದಾ ಹಿಟ್ಟು ಜಲ್ದಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದ್ರಲ್ಲಿ ನಾವು ಆಡ್ ಮಾಡೋಣ ಎಣ್ಣೆ. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ರೆ ಜಾಸ್ತಿ ತುಂಬಾ ಚೆನ್ನಾಗಾಗತ್ತೆ. ಮತ್ತೆ ರುಚಿಗಷ್ಟು ಉಪ್ಪು ಹಾಕೊಳ್ಳಿ. ನಾನೇ ನೋಡಿ 1 ಟೀ ಸ್ಪೂನ್
ಯಾಕಂದ್ರೆ ಆಲ್ರೆಡಿ ನಾವು ಅದ್ರ ಒಳಗಡೆ ಸ್ಟಫ್ ಅಲ್ಲೂ ಹಾಕಿದೀವಿ, ಹಾಗಾಗಿ ಸ್ವಲ್ಪ ಇದರಲ್ಲಿ ಸ್ಟೈಲ್ ಆಡ್ ಮಾಡ್ಕೊಳ್ಳಿ. ಸೊ ಇದು ಒಳ್ಳೆ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಇವಾಗ Two and go. 2, 1, 3, 2, 1, go. ಇಲ್ಲ ಗೈಸ್, ಇನ್ನ ಆಗಿಲ್ಲ ಮಾಡಿ. ಇವಾಗ ಆಯ್ತು ಗೈಸ್. ಸೊ ಇವಾಗ ನೋಡಿ ನಾನು ಇಷ್ಟೆಲ್ಲ ಒಳ್ಳೆ ಇದು ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಿ ನಾವು ಇನ್ನ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿದ್ರೆ ಇನ್ನ ಸ್ಮೂತ್ ಆಗುತ್ತೆ. ಆಮೇಲೆ ಇದಕ್ಕೆ ಒಂದು ಈ ಥರ ಒಳ್ಳೆ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಸ್ಮೂತ್ ಆಗಿ ಮಾಡಿ ಇದಕ್ಕೆ ರೆಸ್ಟ್ ಕೊಡೋಣ. ನನಗೆ ಸಂಡೆ ಇವತ್ತು ರೆಸ್ಟ್ ಸಿಕ್ಕಿಲ್ಲ ಅಲ್ಲ, ಅದಕ್ಕೆ ಮೈದಾಕ್ಕೆ ರೆಸ್ಟ್ ಕೊಡೋಣ. ರೆಸ್ಟ್ ಕೊಡುವ. ಯಾರಿಗಾದ್ರೂ ಸಿಟ್ಟಿದ್ರೆ ಯಾರಿಗಾದ್ರ ಮೇಲೆ ಇದ್ರ ಮೇಲೆ ತೆಗೆದ್ಬಿಡಿ. ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಅಂತ ಹಿಂಗೆ ಮಾಡಿದ್ರೆ ಸ್ವಲ್ಪ ಚೆನ್ನಾಗಾಗುತ್ತೆ. ನೋಡಿ ಅಮ್ಮಗೆ ಬಸ್ಮಿ ಇದು ಹೊರಗಡೆ ಎಲ್ಲ ನೋಡ್ತೀವಲ್ಲ ಇದೇ ತರ ಅಂತ, ಇದೇ ತರ ನೋಡಿ, ಇಲ್ಲಿ ನೋಡಿ ನನಗಾಗಿ. ಸೊ ಇದಕ್ಕೆ ಸ್ವಲ್ಪ ನಾವು ರೆಸ್ಟ್ ಕೊಡೋಣ. ಈಗ ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗ ನೋಡಿ ತಾಗ್ತಾನೆ ಇಲ್ಲ ಏನು, ಈ ತರ ಇರಬೇಕು. ಸೊ ಇವಾಗ ಇದಕ್ಕೆ ಸ್ವಲ್ಪ 10 ಮಿನಿಟ್ಸ್ ರೆಸ್ಟ್ ಕೊಡೋಣ. ನಿದ್ದೆ ಮಾಡ್ಕೊಂಡು ಬರಲಿ ಇವರು ಒಂದು 5 ನಿಮಿಷ 10 ನಿಮಿಷ. ಫಸ್ಟ್ ನಮ್ಗೆ ಇದು ಬೇಕಾಗಿರೋದು ಚಿಕನ್. ಸೊ ಇದು ಚಿಕನ್ ಹಿಡ್ಮಾ ಅಂದ್ರೆ ತುಂಬಾ ಚಿಕ್ಕದ್ ಬೇಕು. ಸೊ ನಮಗೆ ಇವಾಗ ಮಾಡೋಕ್ಕಾಗಲ್ಲ ಅಂಗಡಿಯಲ್ಲಿ. ಸೊ ಮನೇಲಿ ಇದ್ರೆ ನಮಗೆ ಬೋನ್ಲೆಸ್ ಆ ಥರ ತಗೊಂಡು ನಾವೇ ಜಾರಲ್ಲಿ ಮಾಡೋಣ. ಹೆಂಗಾಗುತ್ತೆ ನೋಡೋಣ. ಸೊ ಬೇಗ ಬೇಗ ಇದು ಪೀಸಸ್ ಮಾಡಿ ಜಾರಲ್ಲಿ ಹಾಕೊಳ್ಳೋಣ. ನಾನು ತುಂಬ ದಿವಸದಿಂದ ಮಾಡ್ಬೇಕಂತ ಇದ್ದೆ, ಬಟ್ ಇವತ್ತು ಸಂಡೆ ನೋಡೋಣ ಹೆಂಗಾಗುತ್ತೆ ಅಂತ ಹೇಳಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಅರ್ಧ kg ಚಿಕನ್ ಮತ್ತೆ ಇದ್ರ ಜೊತೆ ನನಗೆ ಇನ್ನೂ ಒಂದು ಸ್ವಲ್ಪ ವೆಜಿಟೇಬಲ್ಸ್ ಬೇಕಾಗಿದೆ. ಸೊ ಫಸ್ಟ್ ಇದನ್ನು ನಾನು ಕಟ್ ಮಾಡಿ ಬೇಗ ಬೇಗ ಜಾರಲ್ಲಿ ಹಾಕಿ ನಿಮಗೆ ಸೊ ಇದು ಚಿಕ್ಕ ಜಾರಲ್ಲಿ ಹಾಕೊಂಡಿದ್ದೀನಿ. ಬನ್ನಿ ಇದರಲ್ಲಿ ಇಟ್ಕೊಳ್ಳೋಣ. 3, 2, 1 ನೋಡೋಣ. ನೋಡಿ ಇದೇ ತರ ಬೇಕಾಗಿದ್ದು ನಮಗೆ. ಸೊ ಇದೊಂದು ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ನಾನು ವೆಜಿಟೇಬಲ್ಸ್ ಏನು ಆಡ್ ಮಾಡ್ತಿದ್ದೀನಿ. ಕ್ಯಾಬೇಜ್ ನಮ್ಮ ಮನೇಲಿ ಇರಲಿಲ್ಲ, ಸೊ ಜೊತೆಲಿ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಇದು ಆ್ಯಡ್ ಮಾಡೋಣ. ನಿಮ್ಗೆ ಇಷ್ಟ ಇದ್ರೆ ಇದು ಹಾಕ್ಬೋದು, ಇಲ್ಲಾಂದ್ರೆ ಬೇಡ ಸ್ಕಿಪ್ ಮಾಡ್ಬೋದು. ತುಂಬ ವೆಜಿಟೇಬಲ್ಸ್ ಆ್ಯಡ್ ಮಾಡ್ತಾರೆ, ಬಟ್ ನಾನು ಇವತ್ತು ಆ್ಯಡ್ ಮಾಡ್ತಾರೆ ಜಸ್ಟ್ ಇದು ಮತ್ತೆ ಸ್ಪ್ರಿಂಗ್ ಕಟ್ಸ್ ಅದು. ಸೊ ಇದು ಕಟ್ ಮಾಡ್ಕೊಳ್ಳೋಣ. ಇದನ್ನು ನೀವು ಬೇಕಾದ್ರೆ ರುಬ್ಕೊಳ್ಬೋದು ಇದರಲ್ಲಿ, ಬಟ್ ನಾವು ಬೇರೆ ಇದ್ರಲ್ಲಿ ತಗೊಂತೀನಿ ತೆಕ್ಕೊತೀನಿ. ನೋಡಿ ತುಂಬ ಚಿಕ್ಕದಾಗಿದೆ. ಸೊ ನಾನು ಇದೇ ಜಾರಲ್ಲಿ ಇದು ವೆಜಿಟೇಬಲ್ಸ್ ಹಾಕ್ಕೊಳ್ತೀನಿ. ಇದು ಒಂದು ಎಕ್ಸ್ಟ್ರಾ ತುಂಬ ದಪ್ಪಾಗಿದೆ, ಇದು ಬೇಡ. ಇದು ನಾವು ಇದರಲ್ಲಿ ಹಾಕ್ಕೊಳ್ಳೋಣ. ಸೊ ನೀರುಳ್ಳಿನ ಇದೇ ತರ ಕಟ್ ಮಾಡಿಟ್ಕೊಳ್ಳೋಣ. 1, 2, 3 ಕಂಪ್ಲೀಟಾಗಿ 1, 2, 3, 4 ಆ್ಯಂಡ್ ದೆನ್ 1, 2, 3. ನೋಡಿ ಇದೇನು ಜಾಸ್ತಿ ಆಯ್ತಂದ್ರೆ ನೋಡೋಣ, ಬೇಕಾದ್ರೆ ಆ್ಯಡ್ ಮಾಡೋದು ಬೇಕಾ ನೋಡೋಣ. ಇದನ್ನ ಇದೇ ತರ ಮಿಕ್ಸ್ ಮಾಡ್ಕೊಳ್ಳೋಣ ಗೈಸ್. ನಾನು ಯಾವುದಕ್ಕೂ ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಹಿಂಗೆ ಇದು ಮಾಡ್ತಾ ಇದ್ದೀನಿ. ಮಾಡಿದ್ರೆ ನೀರುಳ್ಳಿ ಪೇಸ್ಟ್ ಆಗಿಬಿಡುತ್ತೆ. ನೋಡಿ ನನಗೆ ಇಷ್ಟೇ ಸಾಕು, ದಪ್ಪ ನೀರು ಬೇಕು, ಬಾಯಿಗೆ ಸಿಗಬೇಕು. ನೋಡಿ ನೀರು ಮಿಕ್ಸ್ ಮಾಡಿದ್ರೆ ನಮಗೆ ಇದಾಗ್ಬಿಡುತ್ತೆ. ಸೊ ನಾನು ಇದೇ ತರ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ. ದಪ್ಪ ಇದೆ ಇದರಲ್ಲಿ. ನಿಮಗೆ ಬೇಕಾದ್ರೆ ನೀವು ಸಣ್ಣ ಸಣ್ಣ ಕಟ್ ಮಾಡಿ ಹಾಕೊಳ್ಬೋದು, ಬಟ್ ನಾನು ಈ ತರ ಮಾಡ್ತಿದ್ದೀನಿ. ಇಲ್ಲ ಏನಾದ್ರೂ ಕಷ್ಟ ಪಟ್ರೇನೆ ಜೀವನದಲ್ಲಿ ಆಗೋದು. ಹಂಗಂತ ನೀರುಳ್ಳಿ
ಸಾಕು. ಓಕೆ, ಇಷ್ಟು ಸಾಕು. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡೋಣ ಅಂದ್ರೆ ನಾನು ಇದೇ ತರ ಇದು ನೀರುಳ್ಳಿ ಇದು ಸ್ಪ್ರಿಂಗ್ ಕಟ್ ಅಂತ ಹೇಳ್ತಾರೆ, ಬಟ್ ಇದು ಕನ್ನಡದಲ್ಲಿ ಸಾರಿ ಗೈಸ್ ನಮ್ಗೆ ಏನಂತ ಹೇಳಕ್ ಬರಲ್ಲ. ನೀರುಳ್ಳಿ ಎಲೆ ಇರಬೇಕು, ಎಲೆ ಇರಬೇಕು. ಸೊ ಇದೇ ತರ ಇದು ಕಟ್ ಮಾಡಿ ಹಾಕೊಳ್ಳೋಣ. ಓಕೆನಾ ಬನ್ನಿ. ಸೊ ಇದು ಸಣ್ಣ ಸಣ್ಣ ಕಟ್ ಮಾಡೋಣ. ಸ್ಯಾಟಿಸ್ಫೈಯಿಂಗ್ ಚಿಕ್ಕದು ಕಟ್ ಮಾಡೋಣ. ಬೇಕಾದ್ರೆ ಇದನ್ನು ಮಿಕ್ಸ್ ಮಾಡ್ಬೋದು, ಮತ್ತೆ ಮಿಕ್ಸ್ ಮಾಡಿ ಎಲ್ಲ ಇದು ಮಾಡೋದು ಬೇಡ. ಸಣ್ಣ ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಕ್ಯಾಮ್ರಾಮ್ಯಾನ್ ತಮನ್ನ. ಸೊ ತಮನ್ನ ಇವತ್ತು ಕ್ಯಾಮ್ರಾ ಶೂಟ್ ಮಾಡ್ತಾರೆ. ಸೊ ಟಿವಿ ನೋಡೋದ್ಬಿಟ್ಟು ಹೆಂಗೋ ಬಂದಿದ್ದು ಮೈಕ್ ಕಮ್ಮಿ ಪಕಡ್ತೀವಿ. ಸೊ ಥ್ಯಾಂಕ್ಸ್ ಟು ತಮನ್ನ. ವೆಲ್ಕಮ್. ಸೊ ಯಾಕಂದ್ರೆ ಅವರಿಗೋಸ್ಕರನೇ ಮಾಡ್ತಾರೆ ಅದಲ್ಲ, ಇಲ್ಲಾಂದ್ರೆ ನಾವು ಗೊತ್ತು ನಾನು ಏನು ಮಾಡಲ್ಲ, ಮಲಗ್ಬಿಡ್ತೀನಿ, ಅದಕ್ಕೆ ಏನು ಮಾಡಲ್ಲ ಅಂತ ಹೇಳಿ ಅದಕ್ಕೆ. ಸೊ ಬನ್ನಿ ಇದನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡೋಣ ಅಂದ್ರೆ ಇದರಲ್ಲಿ ಇವಾಗ ಸಾಲ್ಟ್ ಆಡ್ ಮಾಡ್ಕೊಳ್ಳೋಣ. ನೋಡಿ ಜಾಸ್ತಿ ಆಗಲ್ಲ, ಇದು ಯಾಕೆ ಜಾಸ್ತಿ ಆಗಲ್ಲ, ನಮಗೆ ನೋಡಿದ್ರೆ ಗೊತ್ತಾಗುತ್ತೆ, ಎಕ್ಸ್ಪೀರಿಯನ್ಸ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಕೆ ಇಷ್ಟ ಇಲ್ಲ ಅಂದ್ರೆ ನೀವು ಬರೀ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದು. ಸೊ ನನ್ನ ಹತ್ರ ಇದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊ ಇವಾಗ ನಾನು ಸ್ಮಾಲ್ ಟೀ ಸ್ಪೂನ್ ಆ್ಯಡ್ ಮಾಡ್ಕೊಳ್ತೀನಿ. ಮನೆಯಲ್ಲಿ ಮನೇಲಿ ಮಾಡಿ ಇಟ್ಕೊಂಡಿರೋದು. ಹಾಫ್ ಸ್ಪೂನ್ ಬ್ಲ್ಯಾಕ್ ಪೇಪರ್, ಕರಿಮೆಣಸು ಪೌಡರ್. ಇವಾಗ ಎಲ್ಲದಕ್ಕೂ ಇವಾಗ ಒಳ್ಳೆ ಮಿಕ್ಸ್ ಮಾಡೋಣ. ಸೊ ಇದರಲ್ಲಿ ಇನ್ನೂ ಬೇಕಾದ್ರೆ ನೀವು ಮೆಣಸಿನಕಾಯಿ ಆ್ಯಡ್ ಮಾಡ್ಕೊಳ್ಬೋದು, ನೀವು ಜಾಸ್ತಿ ಖಾರ ತಿಂತೀರ ಅಂತ ಹೇಳಿದ್ರೆ. ನಮ್ಮ ಮನೆಯಲ್ಲಿ ಮಕ್ಕಳೆಲ್ಲ ಅದೇ ಖಾರ ಜಾಸ್ತಿ ತಿನ್ನಲ್ಲ, ಅದಕ್ಕೆ ನಾನೇನು ಜಾಸ್ತಿ ಖಾರ ಮಾಡಕ್ಕೆ ಹೋಗಲ್ಲ. ನಮ್ಮ ಮಮ್ಮಿಗೂ ಖಾರ ತಿನ್ನೋಕ್ಕೆ ಆಗಲ್ಲ, ಹಾಗಾಗಿ ನಾನು ಜಾಸ್ತಿ ಖಾರ ಮಾಡಲ್ಲ. ಯಾಕಂದರೆ ಇದರಲ್ಲಿ ಆಲ್ರೆಡಿ ಕರಿಮೆಣಸು ಪೌಡರ್ ಹಾಕಿದ್ದೀವಿ, ಹಾಗಾಗಿ. ಇನ್ನೊಂದು ಏನಂದರೆ ಇದರಲ್ಲಿ ನಾವು ಚಟ್ನಿನೂ ಮಾಡ್ತೀವಲ್ಲ, ಸೊ ಅದಕ್ಕೆಲ್ಲ ಕರೆಕ್ಟ್ ಕಾಲೆಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಆಗಲಿ. ಇದಕ್ಕೆ ಒಂದು 5 ನಿಮಿಷ ಬಿಡೋಣ, ಆಮೇಲೆ ಸ್ಟಾರ್ಟ್ ಮಾಡೋಣ ಫ್ಲಫಿ ಅಂತ ಥರ. ಸೊ ಇವಾಗ ಬನ್ನಿ ಮೋಮೋಸ್ ಮಾಡೋಕ್ಕೆ ಇವಾಗ ನೆಕ್ಸ್ಟ್ ಸ್ಟೆಪ್ ರೆಡಿ ಮಾಡೋಣ. ಸೊ ನಾನಿದು ಫಸ್ಟು ಒಂದು ಪುರಿ ಥರ, ಇದು ಈಸಿ ಸ್ಟೆಪ್. ನಮ್ಮ ಥರ ಲೇಸಿ ಅವ್ರು ಇದ್ದಾರಲ್ಲ ಅವ್ರಿಗೆ ಮಾಡೋಕ್ಕೆ ಮಾಡೋದು. ಸೊ ಇವಾಗ ಹಿಟ್ಟು ಹಾಕ್ಕೊಳ್ಳೋಣ. ಸೊ ನಾನು ಒಂದು ದೊಡ್ಡದು ಇದು ಮಾಡ್ಕೊಂಡಿದ್ದೀನಿ ಚಪಾತಿ ಥರ. ಸೊ ಇವಾಗ ನಾವು ಇದರಲ್ಲಿ ಸಣ್ಣ ಸಣ್ಣ ಈ ಥರ ಕಟ್ ಮಾಡ್ಕೊಳ್ಳೋಣ. ಬೇಗ ಮಾಡ್ಬೋದು ನಾವು. ಅದಕ್ಕೆ 2, 3, 4 and 5. ಸೊ ಇದನ್ನು ಮತ್ತೆ ಇದರಲ್ಲಿ ಮಿಕ್ಸ್ ಮಾಡಿಡೋಣ. ನೋಡಿ ಸೈಡಲ್ಲಿ ಬಾರ್ಡರ್ ಇದೆಲ್ಲ, ನಾವು ಸೈಡ್ ಬಾರ್ಡ್ರೇ ಜಾಸ್ತಿ ಇದು ಮಾಡಬೇಕು ಅಂತ ಅಲ್ಲಿ ಇದು ಮಾಡ್ಕೊತಾ ಇದ್ದೀನಿ. ಇಷ್ಟು ಸಾಕು. ಸೊ ಇವಾಗ ನಾವು ಸ್ಟಾರ್ಟ್ ಮಾಡೋಣ. ಹಾಕಿದ್ದು ಬಿಸ್ಮಿಲ್ಲಾ. ಇದು ಎಷ್ಟು ನಾವು ಜಾಸ್ತಿ ಹಾಕ್ತೀವಿ ಅಷ್ಟೇ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ಬರೀ ಹಿಟ್ಟೆ ಆಗ್ಬಿಡುತ್ತೆ. ಇದು ಹಾಕಿಲ್ಲ ಅಂದ್ರೆ ಹಿಟ್ಟೆ ತಿಂತೀವಿ ಹಂಗಾಗ್ಬಿಡುತ್ತೆ, ತಿಂದಂಗಾಗತ್ತೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ನೋಡಿ 1, 2, 3 ಈ ಥರ ಡಿಸೈನ್ ಪ್ರೆಸ್ ಮಾಡ್ಕೊಡೋಣ. 4, 5 ಈ ಥರ ಎಲ್ಲನೂ. ಇದು ನನ್ನ ಲೈಫಲ್ಲಿ ಫಸ್ಟ್ ಮಾಡ್ತಾ ಇರೋದು, ನನಗೆ ಇಷ್ಟ ಇರಲಿಲ್ಲ, ಇವಾಗ ಮಾಡ್ತಾ ಇರೋದು ಫಸ್ಟ್ ಟೈಮ್. ಇವಾಗ ಈ ಥರ ಡಿಸೈನ್ ಇದು. ಇವಾಗ ಮೈ ಗಾಡ್ ಗೈಸ್ ನೋಡಿ, ಇದು ಮಾಡಿರೋದು ಮೊಮೋಸ್ ಚೆನ್ನಾಗಿ ಬಂದಿದೆ. ಇದು ಒಂದು ಡಿಸೈನ್ ಇದೆ. ಸೊ ಇನ್ನ ಸ್ವಲ್ಪ ಹಿಂಗ್ ಮಾಡಿದ್ರೇನು ಸಾಕು ಆಗುತ್ತೆ. ಸೊ ಇದಕ್ಕೆ ಬೇರೆ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ, ಇದೊಂದು ಬೇರೆ ಪ್ಲೇಟಲ್ಲಿ ಇಟ್ಕೊಳ್ಳೋಣ. ಇನ್ನು ಮಿಕ್ಕಿದೆಲ್ಲ ಒಂದೊಂದು ಡಿಸೈನ್ ನಾನು ನೋಡಿದ್ದೀನಿ, ಅದೇ ಥರ ಡಿಸೈನ್ ಮಾಡ್ಕೊಂಡು ಹೋಗೋಣ. ಸೊ ಇವಾಗ ಏನು ಮಾಡಬೇಕಂದ್ರೆ ಇದೇ ಥರ ಇಲ್ಲಿ 1,
ಓಕೆ, ಇಲ್ಲಿ 2 and 3 and 4, ಓಕೆ, ಮತ್ತೆ 5 ನೋಡಿ ಈ ಥರ. ಇವಾಗ ತಗೊಳ್ಳೋಣ. ಆಮೇಲೆ ಇಲ್ಲಿಗೆ ನೋಡಿ ಹಿಂಗೆ ಮಿಕ್ಸ್ ಸ್ವಲ್ಪ ಸೈಡಲ್ಲಿ ಹಾಕಿ ಇದರಲ್ಲಿ ಹಿಂಗೆ ಮಾಡೋಣ. ಸೊ ಇನ್ನು ಮಿಕ್ಕಿದ ನಾವೇನು ಮಾಡೋಣ, ಇಲ್ಲಿ ಡಿಸೈನ್ ಮಾಡಿಬಿಡೋಣ. ಓಕೆ, ಇದು ಒಳ್ಳೆ ಪ್ರೆಸ್ ಮಾಡೋದು. ನೈಸ್. ನನಗೆ ಮೊಮೋಸ್ ತುಂಬಾ ಸ್ಟೈಲ್ ನೋಡಿ. ಇದೊಂದು ಟೈಪ್ ನಾನು ಮಾಡಿದ್ದೀನಿ. ಇದೇ ಥರ ಮಾಡೋಣ. ಇದು ನಾವು ಕರ್ಜಿಕಾಯಿ ಥರನೇನೋ ಮಾಡ್ತೀವಲ್ಲ ಆ ಥರ ಹಿಂಗೆ ಮಾಡಿ ಇದಕ್ಕೆ ನಾವು ಇದು ಮಿಕ್ಸ್ ಮಾಡೋಣ. ಚೆನ್ನಾಗಿದೆ. ಓಕೆ, ಸ್ವಲ್ಪ ಹಿಂಗೆ ಮಾಡಿದರೆ ನೋಡಿ ಇದಕ್ಕೂ ನೀವು. ಸೊ ಇದನ್ನು ಇನ್ನೊಂದು ಡಿಸೈನ್ ಆಯಿತು ನೋಡಿ. ನಾನು ಎಲ್ಲ ಮಾಡಿಟ್ಕೊಂಡಿದ್ದೀನಿ ನೋಡಿ ಇಲ್ಲಿ. ಸೊ ಇನ್ನ ಇಟ್ಟಿದೆ, ಆಮೇಲೆ ಮಾಡೋಣ. ಇವಾಗ ಒಂದು ಇದರಲ್ಲಿ ಇಷ್ಟೇ ಆಗೋದು, ಹಾಗಾಗಿ ಸೊ ಇವಾಗ ಗ್ಯಾಸ್ ಮಾಡ್ಕೊಳ್ಳೋಣ. 2 ಗ್ಲಾಸ್ ನೀರು ಹಾಕೊಳ್ಳೋಣ. ಸ್ಟೀಮರ್ ಮಾಡ್ಬೋದು. ನಮ್ಮ ಹತ್ರ ಸ್ಟೀಮರ್ ಇಲ್ಲ, ಸೊ ನಾವು ಇಡ್ಲಿ ಮಾಡೋ ಪಾತ್ರೆಯಲ್ಲೇ ಮಾಡ್ತಾ ಇದ್ದೀವಿ. ಸೊ ಇವಾಗ ಇದಕ್ಕೆ ನಾವು ಆಯಿಲ್ ಹಚ್ಕೊಳ್ಳೋಣ, ಎಣ್ಣೆ ಹಾಕೋಣ. ಓಕೆ, ನಿಮ್ಮ ಹತ್ರ ಏನಾದರೂ ಬ್ರಷ್ ಇದ್ರೆ ಬ್ರಷಲ್ಲಿ ಹಾಕಿ, ಇಲ್ಲ ಅಂದರೆ ನೋಡಿ ಒಂದು ಸ್ವಲ್ಪ ಎಣ್ಣೆ ಇಲ್ಲಿ ಬ್ರಷ್ ಇದ್ರೆ ಬ್ರಷಲ್ಲಿ ಹಿಂಗೆ ಮಾಡಿ, ಇಲ್ಲ ನೋಡಿ ನಾನು ಹಿಂಗೆ ಕೈಯಿಂದ ಮಾಡ್ಕೊತೀನಿ. ಅದಾದಮೇಲೆ ಇವಾಗ ಇದ್ರ ಒಳಗಡೆ ಇಡೋಣ ನಾವು ಹಿಂಗೆ. ಆಮೇಲೆ 1 by 1 ನಾವು ಸ್ಟಾರ್ಟ್ ಮಾಡೋಣ ಇಡೋದು. ನಾವು 20 ನಿಮಿಷ ಇದಕ್ಕೆ ಬಿಡೋಣ. ತಮ್ಮನೂ ಮಾಡ್ತೀನಿ ಅಂತ ತಮ್ಮನದು ಒಂದು ಚಿಕ್ಕದು ತಮ್ಮನ ಮುಖ ಥರನೇ ಮಾಡ್ಕೊಂಡಿರೋದು. ಸೊ ಓಕೆ, ಇದನ್ನು ಇಟ್ಬಿಡೋಣ. ಓಕೆ, ಸೊ ಇವಾಗ ನಾವು ಇದಕ್ಕೆ 20 ನಿಮಿಷ ಬಿಡೋಣ. 20 ನಿಮಿಷ ಬಿಟ್ಟು ಬರೋಣ, ಬನ್ನಿ. ಸೊ ಮೀಡಿಯಮಲ್ಲಿ ಇಡೋಣ, ತುಂಬ ಜಾಸ್ತಿ ಇಟ್ಟಿದ್ರೂ ಇದಾಗ್ಬಿಡುತ್ತೆ. ಇವಾಗ ಇದರಲ್ಲಿ ನಾವು ಎಣ್ಣೆ ಹಾಕೋಣ. ನಾವು ಬೆಳ್ಳುಳ್ಳಿ ಹಾಕೊಳ್ಳೋಣ, ಕಟ್ ಮಾಡಿ ಇಟ್ಕೊಂಡಿದ್ದು. ಇವಾಗ ನಾವು ಇದು ಟೊಮಾಟೊ ಪ್ಯೂರಿ ಹಾಕೊಳ್ಳೋಣ. ಆಮೇಲೆ ಇದರಲ್ಲಿ ಒಂದು ಸ್ವಲ್ಪ ವಿನೆಗರ್ 1 ಸ್ಪೂನ್ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಇದರಲ್ಲಿ ನಾವು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಸಕದಾಗಿ ಸ್ಮೆಲ್ ಬರ್ತಾ ಇದೆ. ಸೊ ಇವಾಗ 20 ಮಿನಿಟ್ಸ್ ಆಗಿದೆ ಗೈಸ್. ಬನ್ನಿ ನೋಡೋಣ ಹೆಂಗಾಗಿದೆ ಅಂತ. ಹೋಪ್ ಒಳ್ಳೇದಾಗಿದೆ. ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತದೆ. ಚೆನ್ನಾಗಿ ಬರ್ತದೆ. ನಾನು ಕ್ಯಾರೆಟ್ ತಿಂತೆ. ಬನ್ನಿ ಗೈಸ್ ನೋಡೋಣ ಹೆಂಗಿದೆ ಅಂತ. ಸೂಪರ್ ಆಗಿದೆ. ಓ ಮೈ ಗುಡ್ನೆಸ್, ತುಂಬಾ ಚೆನ್ನಾಗಿದೆ. ಇದಾಗಿದೆ. ನಾನು 20 ನಿಮಿಷ ಬಿಟ್ಟಿದೆ. 20 ನಿಮಿಷ ಆದ್ಮೇಲೆ ನೋಡಿ ಹಿಂಗೆ. ಸೊ ಬನ್ನಿ ನೋಡೋಣ, ಟೇಸ್ಟ್ ಮಾಡೋಣ. ಇದು ಫಸ್ಟ್ ತಕ್ಕೊಳ್ಳೋಣ ಹೊರಗಡೆ. ಬನ್ನಿ ಸರ್ವ್ ಮಾಡೋಣ. ಸೊ ಫಸ್ಟ್ ಒಂದು ಟ್ರಿಪ್ ನಾನು ತೆಗ್ದ್ಬಿಟ್ಟೆ, ಮತ್ತೆ ಇನ್ನೊಂದು ಟ್ರಿಪ್ ಅಲ್ಲಿ ಉಳಿದಿತ್ತು, ಅದನ್ನ ಇವಾಗ ಹಾಕ್ತಿದ್ದೀನಿ. ಮತ್ತೆ ಸೇಮ್ ನಾವು 20 ನಿಮಿಷ ಗ್ಯಾಸ್ ಆನ್ ಮಾಡಿ ಇಡೋಣ. ಸೊ ಮೀನ್ವೈಲ್ ನಾವು ನೋಡಿ ಆಲ್ರೆಡಿ ಈ ತರ ಮಾಡ್ಕೊಂಡಿರೋದು ನೋಡಿ. ಬನ್ನಿ ಟೇಸ್ಟ್ ಮಾಡ್ಸೋಣ, ಯಾರಿಗೆ ಇಷ್ಟ ಆಗತ್ತೆ ಯಾರಿಗೆ ಅಂತ. ಬಿಸಿ ಇದೆ ಬೇಜಾನ್ ಬಿಸಿ ಚಟ್ನಿ. ಇವಾಗ ನಾವು ಚಟ್ನಿ ಮಾಡಿದೀವಲ್ಲ ಅದು ತೆಕ್ಕೊಳ್ಳೋಣ. ನಾವು ಈ ಚಟ್ನಿ ಮಾಡಿರೋದು ಮಾಡ್ಕೊಳ್ಳೋಣ. ಸೊ ಬನ್ನಿ ನೋಡೋಣ, ನಮ್ಮಮ್ಮ ತಿನ್ಸೋಣ, ಏನ್ ಹೇಳ್ತಾರೆ, ಹೆಸರಿಡ್ತಾರೋ ಇಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರಂತ. ಅದ್ರ ಮುಂಚೆ ನಾನೇ ತಿನ್ಕೊಂಡು ನೋಡ್ತೀನಿ. ಅದ್ರ ಬೇರೆಯವರು ಕಮ್ಮಿ ಇದೆ ಅದು ಇದೆ ಅಂತ ನಾನೇ ಟೇಸ್ಟ್ ಮಾಡ್ಕೊಂಡಿದ್ದೀನಿ. ಸಿ ಹೆಂಗಿದೆ ಅಂತ ಹಿಂಗೆ. ಸೊ ಸ್ಮೆಲ್ಸ್ ಗುಡ್. ಸೊ ಚಟ್ನಿಗೆ ಡಿಪ್ ಮಾಡೋಣ.
Happy birthday حبيبي حبيبي Happy birthday حبيبي حبيبي Happy birthday حبيبي Happy birthday حبيبي Happy birthday حبيبي ಅಣ್ಣ ಅಣ್ಣ ಸ್ವಲ್ಪ ಸಾಸ್ ಅಲ್ಲಿ ಉಪ್ಪು ಜಾಸ್ತಿ ಹಾಕಿದ್ದೀನಿ. ಒಂದು ಉಪ್ಪು ಕಮ್ಮಿ ಹಾಕ್ಬೇಕಿತ್ತು. ನಾನು ಸ್ವಲ್ಪ ಆಲ್ಟ್ ಆಡ್ ಮಾಡ್ಕೊಳ್ಳೋಣ. ನೋಡಿ, ಜಾಸ್ತಿ ಆಗಲ್ಲ ಇದು. ಯಾಕೆ? ಜಾಸ್ತಿ ಆಗಲ್ಲ, ನನಗೆ ನೋಡಿದ್ರೆ ಗೊತ್ತಾಗುತ್ತೆ. ಎಕ್ಸ್ಪೀರಿಯನ್ಸ್. ಓಕೆ, ಜಾಸ್ತಿ ಆಗಲ್ಲ ಇದು. ಯಾಕೆ? ಜಾಸ್ತಿ ಆಗಲ್ಲ, ನನಗೆ ನೋಡಿದ್ರೆ ಗೊತ್ತಾಗುತ್ತೆ. ಎಕ್ಸ್ಪೀರಿಯನ್ಸ್. ಓಕೆ, ಜಾಸ್ತಿ ಆಗಲ್ಲ ಇದು. ಯಾಕೆ? ಜಾಸ್ತಿ ಆಗಲ್ಲ, ನನಗೆ ನೋಡಿದ್ರೆ ಗೊತ್ತಾಗುತ್ತೆ. ಎಕ್ಸ್ಪೀರಿಯನ್ಸ್. ಓಕೆ, ಜಾಸ್ತಿ ಮಾಡಿದ್ದೀನಿ. ಅದು ಬಿಟ್ಟು ಮಿಕ್ಕಿದ ಮೋಮೋಸ್ ಇದೆಯಲ್ಲ ಗೈಸ್, ನಮ್ಮ ಅಕ್ಕನೂ ಅವ್ರ ಮಗಳು ವೇಟ್ ಮಾಡ್ತಾ ಇದ್ದಾರೆ. ನಾನು ತಿಂದು ಕೂತಿದ್ದೀನಿ, ಅವ್ರ ಮಗಳು ಕೊಟ್ಟರೆ ಸಾಕು ಅಂತ. ಸೊ ಸೂಪರ್ ಆಗಿದೆ. ನೀವು ಟ್ರೈ ಮಾಡಿ, ಈಸಿ ಆಗಿದೆ ಸ್ಟೆಪ್ಪು. ಕಮೆಂಟ್ ಮಾಡಿ ನೀವು ಟ್ರೈ ಮಾಡಿದ್ದೀರಾ ಮನೇಲಿ ಅಂತ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಷ್ಟವರೆಗೆ ಟೇಕ್ ಕೇರ್, ಬಾಯ್.